ಅಯೋಧ್ಯೆ ಬಳಿಕ ಜ್ಞಾನ ವ್ಯಾಪ್ತಿಯಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ಆಗ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇರೋದು. ನಿನ್ನೆಯಷ್ಟೇ ವಾರಣಾಸಿ ಕೋರ್ಟ್ ಪೂಜೆಗೆ ಅನುಮತಿಯನ್ನ ನೀಡಿತ್ತು. 7 ದಿನದಲ್ಲಿ ಅರ್ಚಕರ ನೇಮಕಕ್ಕೆ ಕೋರ್ಟ್ ಕೂಡ ಆದೇಶವನ್ನ ನೀಡಿತ್ತು. ಅದರ ಬೆನ್ನಿಗೆ ಇವತ್ತು ಮಹಿಳೆಯರು ಪೂಜೆ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, 1993 ಆಗ ಆಗಿರುವಂತಹ ಪೂಜೆ, ಅದಾದ ಬಳಿಕ ದೊಡ್ಡ ಮಟ್ಟದ ಸಂಘರ್ಷ, ವಿವಾದ ಸೃಷ್ಟಿಯಾಯಿತು. 30 ವರ್ಷ ಅಲ್ಲಿಂದ ಇಲ್ಲಿಗೆ 1993ರಲ್ಲಿ ಆಗಿರುವಂತಹ ಪೂಜೆಯ ಬಳಿಕ ಈಗ ಪೂಜೆ ಮಹಿಳೆಯರಿಂದ ಸಾಗ್ತಾ ಇರೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ರಾಮ ಮಂದಿರದ ಬಳಿಕ ಹಿಂದೂಗಳಿಗೆ ಸಿಕ್ಕಂತ ಅತಿ ದೊಡ್ಡ ಜಯ. 30 ವರ್ಷಗಳ ಹೋರಾಟ, 30 ವರ್ಷಗಳ ಹೋರಾಟಕ್ಕೆ ಸಿಕ್ಕಿರುವಂತಹ ಜಯ. 1993ರ ಬಳಿಕ ಜ್ಞಾನ ವ್ಯಾಪ್ತಿಯಲ್ಲಿ ಮೊದಲ ಪೂಜೆ ಮಹಿಳೆಯರಿಂದ ಆಗ್ತಾ ಇರೋದು. ನಿನ್ನೆ ವಾರಣಾಸಿಯ ಕೋರ್ಟ್ ಆದೇಶವನ್ನ ಕೊಡ್ತಾ ಇದ್ದಂತೆ ಇವತ್ತು ನಸುಕಿನ ಜಾವದಿಂದಲೇ ಮಹಿಳೆಯರು ಜ್ಞಾನ ವ್ಯಾಪ್ತಿಯ ಕಡೆಗೆ ಆಗಮಿಸಿದ್ರು. ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ದನ್ನು ನಾವು ಗಮನಿಸಿದ್ವಿ. ಜ್ಞಾನ ವ್ಯಾಪ್ತಿಯಲ್ಲಿ ಪೂಜೆಗೆ ಮುಸ್ಲಿಂ ಪಕ್ಷದವರ ಆಕ್ಷೇಪ ಕೂಡ ಇತ್ತು. ವಾರಣಾಸಿ ಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಆಲ್ರೆಡಿ ಮೇಲ್ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ. ಒಂದ್ ಕಡೆ ದೃಶ್ಯ ನೋಡ್ತಾ ಇರೋದು ನಾವು. ಜ್ಞಾನ ವ್ಯಾಪ್ತಿಯಲ್ಲಿ ಗಣೇಶ ಶಾಸ್ತ್ರಿ ಅರ್ಚಕರು ಪೂಜೆ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇರೋದು. 1993ರಲ್ಲಿ ಆಗಿರುವಂತಹ ಪೂಜೆ ಬಿಟ್ರೆ ಈಗ ಜ್ಞಾನ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ವಾರಣಾಸಿ ಕೋರ್ಟ್ ಕೊಟ್ಟಿರುವ ಆದೇಶದ ಮೇರೆಗೆ ಮೊದಲ ಪೂಜೆ ಜ್ಞಾನ ವ್ಯಾಪ್ತಿಯಲ್ಲಿ ಆಗ್ತಾ ಇರೋದು. ಅರ್ಚಕರು ಪೂಜೆ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ದೊಡ್ಡ ಮಟ್ಟದ ಸಂಭ್ರಮ ಹಿಂದೂಗಳಲ್ಲಿ. ಪ್ರತಿಯೊಬ್ಬರು ಕೂಡ ಆಸೆ ಇಟ್ಕೊಂಡಿದ್ರು, ರಾಮ ಮಂದಿರದ ಬಳಿಕ ಮೋಸ್ಟ್ಲಿ ಜ್ಞಾನ ವ್ಯಾಪ್ತಿಯ ಆದೇಶ ಕೂಡ ಹಿಂದೂಗಳ ಪರವಾಗಿ ಬರಬಹುದು, ಹಿಂದೂಗಳಿಗೆ ಅತಿ ದೊಡ್ಡ ಜಯ ಸಿಗಬಹುದು ಅಂತ. ಅದೇ ರೀತಿ ನಿನ್ನೆ ವಾರಣಾಸಿ ಕೋರ್ಟ್ ಕೊಟ್ಟಿರುವ ಆದೇಶ ಹಿಂದೂಗಳಿಗೆ ಅತಿ ದೊಡ್ಡ ಜಯ ಸಿಕ್ಕಿದೆ. ಆ ಸಂಭ್ರಮ ಸಡಗರ ಹಿಂದೂಗಳಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇತ್ತು. ಅದರ ಮುಂದುವರೆದ ಭಾಗ ಇವತ್ತು ನಸುಕಿನ ಜಾವದಲ್ಲಿ ಮಹಿಳೆಯರು ಪೂಜೆಯಲ್ಲಿ ಭಾಗಿಯಾಗಿದ್ರು. ಈಗ ಅರ್ಚಕರು ಪೂಜೆ ಮಾಡ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. 30 ವರ್ಷಗಳ ಹೋರಾಟ ಸಂಘರ್ಷದ ಫಲವಾಗಿ ಹಿಂದೂಗಳಿಗೆ ಸಿಕ್ಕಿರುವಂತಹ ಅತಿ ದೊಡ್ಡ ಜಯ. ಜ್ಞಾನ ವ್ಯಾಪ್ತಿಯಲ್ಲಿರುವಂತಹ ವಿಗ್ರಹಗಳಿಗೆ ಪೂಜೆ ಸಲ್ಲಿಸಬಹುದು ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಅದರಂತೆ ಇವತ್ತು ಪೂಜೆ ಪುನಸ್ಕಾರಗಳು ಆಗ್ತಾ ಇರೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಿರಿಯ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಂದ್ರೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸ್ಮಿತಾ, ರಾಮ ಮಂದಿರದ ಬಳಿಕ ಕೋಟ್ಯಾನುಕೋಟಿ ಹಿಂದೂಗಳು ಕಾಯ್ತಾ ಇದ್ದಿದ್ದು ಜ್ಞಾನ ವ್ಯಾಪ್ತಿಯ ಆದೇಶಕ್ಕಾಗಿ. ನಿನ್ನೆ ಕೋರ್ಟ್ನ ತೀರ್ಪು ಹಿಂದೂಗಳಿಗೆ ಅತಿ ದೊಡ್ಡ ಜಯ. ಅದರ ಮುಂದುವರೆದ ಭಾಗ ಇವತ್ತು ಪೂಜೆ ಪುನಸ್ಕಾರ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ನಿಜ ಶ್ರುತಿ, ನೋಡಿ ನಾವೇನೀಗ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಇಂಥದ್ದೊಂದು ಗಳಿಗೆ ಬರಲಿ ಅಂತ ಹೇಳೇನೆ 30 ವರ್ಷಗಳಿಂದ ಅಂದ್ರೆ 3 ದಶಕದಿಂದ ಕಾಶಿಯಲ್ಲಿರ್ತಕ್ಕಂಥ ಹಾಗೆ ಕಾಶಿಯ ವಿಶ್ವನಾಥನ ಅನುಯಾಯಿಗಳು, ಇಡೀ ಭಾರತದಲ್ಲಿರ್ತಕ್ಕಂಥ ಅನುಯಾಯಿಗಳು ಕಾಯ್ತಾ ಇದ್ರು ಆ ಕ್ಷಣದ ದೃಶ್ಯವನ್ನ ನಾವೀಗ ರಿಪಬ್ಲಿಕ್ ಕನ್ನಡ ವೀಕ್ಷಕರ ಮುಂದಿಡ್ತಾ ಇದ್ದೀವಿ. ನೆಲಮಾಳಿಗೆಯಲ್ಲಿ, ಆ ವಿವಾದಿತ ಕಟ್ಟಡದ ನೆಲಮಾಳಿಗೆಯಲ್ಲಿ ಹುದುಕಿ ಹೋಗಿದ್ದ ಭವ್ಯವಾದ ಕಾಶಿ ವಿಶ್ವೇಶ್ವರನ ದೇವಾಲಯಕ್ಕೆ ಸಂಬಂಧಪಟ್ಟ ಅನೇಕ ಮೂರ್ತಿಗಳು, 10ಕ್ಕೂ ಹೆಚ್ಚು ಮೂರ್ತಿಗಳು ಇನ್ಫ್ಯಾಕ್ಟ್ ಅಲ್ಲಿ ಸಿಕ್ಕಿರೋದು. ಅದರಲ್ಲಿ 10 ಮೂರ್ತಿಗಳಿಗೆ ಪೂಜೆಯನ್ನ ಮಾಡಲಿಕ್ಕೆ ನಿನ್ನೆ ವಾರಣಾಸಿ ಕೋರ್ಟ್ ಆದೇಶವನ್ನ ನೀಡಿತ್ತು. 7 ದಿನಗಳ ಒಳಗಾಗಿ ಅರ್ಚಕರ ನೇಮಕ ಕೂಡ ಆಗಬೇಕು ಅಂತ ಹೇಳಿ. ಆದರೆ ಕಾತರತೆ ಎಷ್ಟಿತ್ತು ಅಂತಂದ್ರೆ ಶ್ರುತಿ, 7 ದಿನ ಸಮಯಾವಕಾಶ ಇದ್ರೂ ಕೂಡ ನಿನ್ನೆ ನಸುಕಿನ ಜಾವವೇ, ನಿನ್ನೆ ಮಧ್ಯರಾತ್ರಿ ಹಾಗೆ ಇವತ್ತು ಬೆಳಗಿನ ಸಮಯದ ಮಧ್ಯದಲ್ಲೇನೆ ಮಹಿಳೆಯರು ಹೋಗಿ ಪೂಜೆಯನ್ನ ಸಲ್ಲಿಸಿದ್ರು. ಅಂದ್ರೆ ಕಾತರತೆ
ಆ ಭಗವಂತನಿಗೆ ಪೂಜೆಯನ್ನ ಸಮರ್ಪಣೆ ಮಾಡಬೇಕು ಅನ್ನೋ ಕಾತರತೆ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಆ ದೃಶ್ಯಗಳು ಸಾಕ್ಷಿಯಾಗಿದ್ದು. ಅದಾದ ನಂತರದಲ್ಲಿ ಇದೀಗ ಅರ್ಚಕರ ಸಮ್ಮುಖದಲ್ಲಿ, ಅರ್ಚಕರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೀತಾ ಇರೋದು ನಾವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ವಿವಾದಿತ ಕಟ್ಟಡ, ಇನ್ಫ್ಯಾಕ್ಟ್ ಅದನ್ನ ಈಗಷ್ಟೇ ಪೇಜಾವರ ಶ್ರೀಗಳು ಹೇಳ್ತಾ ಇದ್ರು, ಮಸೀದಿ ಅಂತ ಹೇಳಿ ಕರಿಕೂಡ್ದು, ಅದನ್ನ ವಿವಾದಿತ ಸ್ಥಳ ಅಂತ ಕೂಡ ಕರಿಬಾರ್ದು. ಯಾಕಂತಂದ್ರೆ ಕೋಟೆ ಹೇಳಿಬಿಟ್ಟಿದೆ ಅಲ್ಲಿ ಪೂಜೆಗೆ ಅವಕಾಶ ಇದೆ ಅಂತ ಆದ್ರೆ ಅದು ಮಂದಿರವೇ ಅಂತ ಹೇಳಿ. ಹೀಗಾಗಿ ಜ್ಞಾನವಾಪಿ ಮಂದಿರದಲ್ಲಿ 30 ವರ್ಷಗಳ ನಂತರದಲ್ಲಿ ಮತ್ತೆ ಪೂಜಾ ಕಾರ್ಯ ಪ್ರಾರಂಭವಾಗಿದೆ. ನಾವು ಅದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಇನ್ನು ನಿತ್ಯ ನಿರಂತರವಾಗಿ ಪೂಜೆ ಕಾರ್ಯಗಳು ನಡೀತಾ ಹೋಗುತ್ತೆ. ಕೇವಲ ಇದಿಷ್ಟು ಮಾತ್ರವಲ್ಲ, ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಜ್ಞಾನವಾಪಿ ವಿಚಾರದಲ್ಲಿ ಈಗ ಲಭ್ಯವಾಗಿರೋದು ಕೇವಲ ಒಂದು ಭಾಗ, ಅಂದರೆ ಭಾಗಶಃ ಗೆಲುವಷ್ಟೇ. ಮುಖ್ಯವಾಗಿ ಆ ವಜೂಖಾನದಲ್ಲಿ ಇರ್ತಕ್ಕಂತಹ ಶಿವಲಿಂಗವೇ ಅದಕ್ಕೂ ಕೂಡ ಪೂಜೆ ಸಲ್ಲಿಕೆ ಆಗಬೇಕು ಅನ್ನೋ ತೀರ್ಪು ಬರೋದು ಬಾಕಿ ಇದೆ. ಅದಾದ ದಿನ ಯಾವ ಶಿವಲಿಂಗದ ದರ್ಶನಕ್ಕೋಸ್ಕರ ದಶಕಗಳಿಂದ ನಂದಿ ಕಾಯ್ತಾ ಇದ್ದಾನೋ, ಹಾಗೆ ಶಿವನ ಅನುಯಾಯಿಗಳು ಹಾಗೆ ಆರಾಧಕರು ಕಾಯ್ತಾ ಇದ್ದರು, ಅದು ಅಂತಿಮ ತೀರ್ಪು. ಅಲ್ಲಿವರೆಗೂ ಕೂಡ ಕಾನೂನಾತ್ಮಕ ಸಂಘರ್ಷಗಳು, ಹೋರಾಟಗಳು ಮುಂದುವರಿಯುತ್ತೆ. ಆದರೆ ಈಗ ಲಭ್ಯವಾಗಿರುವ ಗೆಲುವನ್ನ ಯಾವ ರೀತಿ ಸಂಭ್ರಮಿಸ್ತಿದ್ದಾರೆ ಕಾಶಿಯಲ್ಲಿರ್ತಕ್ಕಂಥ ಶಿವನ ಭಕ್ತರು ಅನ್ನೋದಕ್ಕೆ ಅನೇಕ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡ್ತಾ ಇದೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ಜ್ಞಾನವ್ಯಾಪಿಯಿಂದ ಬರ್ತಾ ಇರುವ ದೃಶ್ಯಗಳನ್ನ ನಮ್ಮ ವೀಕ್ಷಕರ ಮುಂದಿಡ್ತಾ ಇದೀವಿ. ಆ ಬೋರ್ಡ್, ಸ್ಟ್ರೀಟ್ನಲ್ಲಿ ಬೋರ್ಡ್ ಇರುತ್ತಲ್ಲ, ಈ ಮಾರ್ಗವಾಗಿ ಹೋದ್ರೆ ನಾವು ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗ್ತೀವಿ ಅಂತ ಹೇಳಿ, ಅಲ್ಲಿ ಜ್ಞಾನವಾಪಿ ಮಸೀದಿ ಅಂತಿದ್ದ ಜಾಗದಲ್ಲಿ ಆ ಮಸೀದಿಯನ್ನ ಪ್ಲಾಸ್ಟರ್ ಮೂಲಕ ಅಳಿಸಿ ಮಂದಿರ ಅಂತ ಹೇಳಿ ಬರೆದಿದ್ದಾರೆ. ಅಂದ್ರೆ ಆ ಮಂದಿರವನ್ನ ಮಂದಿರವಾಗಿ ಉಳಿಸ್ಕೊಳ್ಳುವ ಕಾತರತೆ ಎಷ್ಟಿತ್ತು ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ ಆಗ್ತಾ ಇದೆ. ಹಾಗೆ ಪೂಜಾ ಕಾರ್ಯಗಳು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅರ್ಚಕರ ಸಮ್ಮುಖದಲ್ಲಿ ಆ 10 ಮೂರ್ತಿಗಳಿಗೆ ಪೂಜೆ ಪ್ರಾರಂಭವಾಗಿದೆ. ಇನ್ನು ಮೇಲೆ ನಿರಂತರವಾಗಿ ಪೂಜಾ ಕಾರ್ಯಗಳು ನಡಿಬೇಕು ಅನ್ನೋ ಆಶಯ, ಇಂಗಿತ, ಅದಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ವಿ. ಶ್ರುತಿ. ಓಕೆ ಸ್ಮಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬುಡಕಟ್ಟು ಅಲೆಮಾರಿಗಳ ಜನರದ ಗೋಳು ಟೋಟಲಿ ಯಾರೂ ಕೇಳ್ತಾ ಇಲ್ಲ ಅಂತ ಹೇಳ್ಬೋದು. ಟೋಟಲಿ ಅಲೆಮಾರಿ ಜನರು ಕಳೆದ ಹಲವು ವರ್ಷ ಇತ್ತು ಬೀದರಲ್ಲಿ ವಾಸಿಸ್ತಾ ಇದ್ದಾರೆ. ಅವರು ಮತದಾನ ಕೂಡ ಮಾಡ್ತಾ ಇದ್ದಾರೆ, ಮತದಾನ ಹಕ್ಕು ಕೂಡ ಹೊಂದಿದ್ದಾರೆ. ಆಧಾರ್ ಕಾರ್ಡು ಸೇರಿದಂತೆ ಹಲವು ದಾಖಲೆಗಳು ಅವ್ರ ಹತ್ರ ಅವ. ಆದರೂ ಟೋಟಲಿ ಜಿಲ್ಲಾಡಳಿತ, ಸರ್ಕಾರ ಟೋಟಲಿ ಸಾವಿರಾರು ಜನ ಅಲೆಮಾರಿಗಳ ಜನರದೇನೋ ನೋವಿಗೆ ಸ್ಪಂದಿಸ್ತಾ ಇಲ್ಲ. ಅವ್ರಿಗೆ ವಸತಿ ಏನದು ಈಗಾಗಲೇ ಮನೆಗಳ ಆಶ್ರಯ ಯೋಜನೆ, ಮನೆ ಮುಖಾಂತರ ಮನೆಗಳು ಮಾಡಿಕೊಡ್ಬೇಕು ಅಂತೇಳಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಲೆಮಾರಿ ಜನರದೇನಂದ್ರೆ ನೋವಿಗೆ ಅಧಿಕಾರಿಗಳು ಸ್ಪಷ್ಟವಾಗಿ ಸ್ಪಂದಿಸ್ತಾ ಇಲ್ಲ ಮತ್ತು ಆರೋಪ ಕೇಳಿದ್ರೆ ಹೊಂಟದ. ಹೀಗಾಗಿ ಅಲೆಮಾರಿ ಜನರು ಏನಂದ್ರೆ ಪ್ರತಿಯೊಂದು ದಾಖಲೆಗಳು ಹೊಂದಿದ್ದಾರೆ. ಅವ್ರಿಗೆ ಏನಂದ್ರೆ ಆಶ್ರಯ ಯೋಜನೆ ಮನೆಗಳು ಕೊಡಲೇಬೇಕು. ಜಿಲ್ಲಾಡಳಿತ ಅಧಿಕಾರಿಗಳು ಸೀರಿಯಸ್ನೆಸ್ ಆಗಿ ಏನಂದ್ರೆ ಈ ಒಂದು ನೊಂದವ್ರದ್ದು ಅಲೆಮಾರಿ ಜನರ ನೋವಿಗೆ ಸ್ಪಂದಿಸುವ ಕೆಲಸ ಮಾಡ್ತಾರೆ. ಟೋಟಲಿ ಏನಂದ್ರೆ ಅವರಿಗೆ ವಸತಿ ಕೊಡುವಂಥ ಕೆಲಸ ಮಾಡಲೇಬೇಕೆಂಬುದು ಕೂಗು ಒತ್ತಾಯ ಕೇಳಿದ್ರೆ ಹೊಂಟದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.